ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಈ ವರ್ಷ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತ. ಈ ವಿಡಿಯೋದಲ್ಲಿ 15ನೇ ವಾರದ ವೋಟಿಂಗ್ ಲೈನ್ ಶುಕ್ರವಾರ ಬೆಳಿಗ್ಗೆ ಅದ ವೋಟಿಂಗ್ ಲೈನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ. ಅದಕ್ಕೂ ಮೊದಲು ಯಾರು ಹೊಸಬರು ನನ್ನ ಚಾನಲ್ ನೋಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಯಾವುದೇ ನೋಟಿಫಿಕೇಶನ್ ಬಂದ್ರು ನಿಮ್ಗೆ ಮೊದಲು ಬರುತ್ತೆ ಅಂತ ಹೇಳ್ತಾ, ಹಾಗೆ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ, ಮನಿ ಫ್ರೆಂಡ್ಸ್ ಮೊದಲೇ ಇದು 15ನೇ ವಾರದಲ್ಲಿ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರಿಗಷ್ಟು ಹೆಚ್ಚು ಕಡಿಮೆ ಬಿದ್ದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತಿದ್ರಲ್ಲಿ. ಇದರಲ್ಲಿ ಈ ವಾರ ಬಂದ ವೋಟಿಂಗ್ ಲೈನ್ ಮಾತ್ರ ಸಖತ್ ಇದರಲ್ಲಿ ಹೈಪ್ ಆಗ್ತಿದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಹೇಳದ ಪ್ರಕಾರ ಇದರಲ್ಲಿ ಯಾರ್ಯಾರು ಹೈಪ್ ಆಗಿದ್ದಾರೆ ಮತ್ತೆ ಯಾರಿಗೆ ಕಡಿಮೆ ಓಟ್ ಬಿದ್ದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ನಿಮ್ಗೆ ಆವಾಗಲೇ ತಿಳಿಸ್ಕೊಟ್ಟಂಗೆ ಯಾವ ರೀತಿ ಅಂದ್ರೆ ಈ ವಾರ ಬಂದ 7 ಜನ ನಾಮಿನೇಟ್ ಆಗಿದಾರಲ್ಲ, ಅದ್ರಲ್ಲಿ ಯಾರ್ಯಾರಂದ್ರೆ ಕಾವ್ಯ, ಧ್ರುವಂತ್, ರಾಶಿಕಾ, ಗಿಲ್ಲಿ, ಅಶ್ವಿನಿ, ರಘು ಮತ್ತೆ ರಕ್ಷಿತ್ ಅವರು ನಾಮಿನೇಟ್ ಆಗಿದಾರಲ್ಲ. ಇದರಲ್ಲಿ ಈ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಬನ್ನಿ ನೋಡಬಹುದು. ಇದರಲ್ಲಿ ಕೂಡ ಗೊತ್ತಂಗೆ ಇದರಲ್ಲಿ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತಲ್ಲ. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಮಾತ್ರ ಯಾರು ಅವ್ರು ಬೀಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಯಾರಂತ ಕೇಳೋದಾದ್ರೆ ಒನ್ನೇ ನೋಡ್ಲಿಕ್ಕೆ ಗಿಲ್ಲಿ ನಟ ಅಂತ ಹೇಳ್ಬೋದು. ಮತ್ತೆ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಬೇರೆಯವರೆಲ್ಲ ಅಷ್ಟಕ್ಕಷ್ಟೇ ಇದಾರೆ ಅಂತ ಹೇಳ್ಬೋದು. ಇದರಲ್ಲಿ 2ನೇ ಪ್ಲೇಸ್ ಅಲ್ಲಿ ಯಾರಿದಾರೆ ಅಂತ ಹೇಳಿದ್ರೆ ನಮ್ದು ಹಾಯ್ ಗಾಯ್ಸ್ ಅಂದ್ರೆ ರಕ್ಷಿತ್ ಅವ್ರು ಇದಾರಲ್ಲ, ಅವ್ರು ಇದಾರೆ ಅಂತ ಹೇಳ್ಬೋದು. 3ನೇ ಪ್ಲೇಸ್ ಅಲ್ಲಿ ಯಾರು ಅಂತ ಹೇಳಿದ್ರೆ ರಘು ಸರ್ ಇದಾರೆ ಅಂತ ಹೇಳ್ಬೋದು. ಇಲ್ಲಿ 4ನೇ ಪ್ಲೇಸ್ ಅಲ್ಲಿ ಯಾರಿದಾರೆ ಅಂತ ಹೇಳಿದ್ರೆ ಇಲ್ಲಿ ಕಾವ್ಯ ಇದ್ದಾರೆ. ಮತ್ತೆ 5ನೇ ಪ್ಲೇಸ್ ಅಲ್ಲಿ ಯಾರಿದಾರೆ ಅಂತ ಹೇಳಿದ್ರೆ ಅಶ್ವಿನ್ ಅವ್ರು ಇದಾರೆ ಅಂತ ಹೇಳ್ಬೋದು. 6ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ರಾಶಿಕ್ ಅವ್ರು ಇದಾರೆ. ಆಬ್ವಿಯಸ್ಲಿ ಗೊತ್ತಿರೋಂಗೆ ಟಾಪ್ ಅಲ್ಲಿ ಗಿಲ್ಲಿ ಇದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತೇ ಆಗಿದ್ರಲ್ಲಿ. ಯಾರಂದ್ರೆ ಲಾಸ್ಟ್ ಬಾಟಮ್ ಅಲ್ಲಿ ಯಾರು ಅಂದ್ರೆ ಇವ್ರು ಧ್ರುವಂತ್ ಅವ್ರು ಇದಾರೆ ಅಂತ ಹೇಳ್ಬೋದು. ಇದರಲ್ಲಿ 12 ಗಂಟೆವರೆಗೂ ಟೈಮ್ ಇದೆ ಅಲ್ಲ, ಹಾಗಾಗಿ ಇದರಲ್ಲಿ ಯಾರ ಹೆಚ್ಚು ಕಮ್ಮಿ ಮೇಲೆ ಕೆಳಗೆ ಹೋಗ್ಬೋದು. ಆದ್ರೆ ಗಿಲ್ಲಿಂದ್ರ ಮಾತ್ರ ಯಾರು ಮಿರ್ಸಕ್ ಆಗಲ್ಲ ಅಂತ ಹೇಳ್ಬೋದು. ಮತ್ತೆ ಅದರಲ್ಲೂ ಕೂಡ ನಿಮ್ ಫೇವರೇಟ್ ಸ್ಪರ್ಧಿಗಳು ಯಾರಿದ್ದಾರೆ ಅಂತ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಇದರಲ್ಲಿ ವೋಟ್ ಯಾರಿಗೆ ಹಾಕ್ಬೇಕು ಮತ್ತೆ ಇದರಲ್ಲಿ ಟಾಪ್ ಅಲ್ಲಿ ಇರೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೋಟಿಂಗ್ ಲೈನ್ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.